ಯೌವನದಲ್ಲಿ ಆರೋಗ್ಯವಂತರಲ್ಲಿ ಚೈತನ್ಯ ಇರುವುದು ಸಾಮಾನ್ಯ. ಆದರೆ ಸಮಸ್ಯೆ ಇರುವುದು ವೃದ್ಧಾಪ್ಯದಲ್ಲಿ. ದೇಹಕ್ಕೆ ವಯಸ್ಸಾಗುತ್ತಾ ಬಂದಂತೆಲ್ಲ ಜೀವಕೋಶಗಳು ನಶಿಸಿ, ಕ್ಷೀಣಿಸಿ, ಜೀರ್ಣಶಕ್ತಿ ಕುಗ್ಗಿ, ಬಲ ಕುಂದಿ, ಕಣ್ಣುಗಳು ಗುಳಿಬಿದ್ದು, ಗಲ್ಲ ಜೋತು ಬಿದ್ದು, ಹಲ್ಲುಗಳು ಉದುರಿ ಬೊಚ್ಚು ಬಾಯಿಯಾಗಿ, ಆಹಾರ ಅಗಿದು ತಿನ್ನಲೂ ಸಾಧ್ಯವಾಗದೆ, ರಕ್ತದ ಬಿಸಿಯೂ ತಣ್ಣಗಾಗಿ, ವೃದ್ಧಾಪ್ಯದಲ್ಲಿ ಕಾಡುವ ಅನೇಕ ರೋಗಗಳಿಂದ ಜರ್ಜರಿತರಾಗುವ ವಯೋವೃದ್ಧರಲ್ಲಿ ಪುನಃ ನವಚೈತನ್ಯ ತುಂಬಿ ತಮ್ಮ ಜೀವಮಾನದ ಕೊನೆಯ ದಿನಗಳನ್ನು ಸಹನೀಯವಾಗಿ ಸಾಗಿಸುವಂತೆ ಮಾಡುವಲ್ಲಿ ಮಕ್ಕಳು, ಬಂಧು ಬಳಗ, ಸಮಾಜ, ಸಂಘ ಸಂಸ್ಥೆ, ಸರ್ಕಾರಗಳ ಪಾತ್ರ ಬಹಳ ಮುಖ್ಯ ಮತ್ತು ಇದು ಎಲ್ಲರ ಕರ್ತವ್ಯವೂ ಹೌದು. ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಣ ಕೊಟ್ಟರು ಸೇವೆ ಮಾಡುವವರು, ಸೇವಾ ಮನೋಭಾವದವರು ಸಿಗೋದು ಇವತ್ತು ಬಹಳ ಕಡಿಮೆ. ಆದರೆ ನಿರಾಶರಾಗಬೇಕಾಗಿಲ್ಲ ನಾವು. ಇನ್ನೂ ಮಾನವೀಯತೆಗೆ ಬೆಲೆ ಇದೆ, ಮೌಲ್ಯಗಳು ಇನ್ನೂ ಇವೆ. ಆಪತ್ಕಾಲದಲ್ಲಿ ಆದವರೇ ನೆಂಟರು. ಮಕ್ಕಳು ಬಂದು ಬಳಗ ಪಾಲನೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಸಾಕಷ್ಟು ಜನ ಇವತ್ತು ರೋಗಿಗಳ ಆರೈಕೆ ಪಾಲನೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರಮ್ಮ. ನಿಮ್ಮ ಹೆಸರು? ಕಮಲಮ್ಮ. ಕಮಲಮ್ಮ ಅವರು ಎಲ್ಲಿಂದ ಬಂದಿದ್ದೀರಮ್ಮ ನೀವು? ಇವಾಗ ಸದ್ಯಕ್ಕೆ 6 ತಿಂಗಳಿಂದ ಇಲ್ಲೇ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು. ಯಾರು ನಿಮ್ಮನ್ನು ಕರ್ಕೊಂಡು ಬಂದು ಬಿಟ್ರು? ಅವರು ನನ್ನ ಮಗನೇ. ಸೊ ಅವ್ರ ಮನೇಲಿದ್ದರೆ ಇಷ್ಟು ದಿನ ನೀವು? ನನ್ನ ಮನೆಯಲ್ಲೇ ಇದ್ದೆ, ಆಮೇಲೆ ಏನೋ ಅನಾನುಕೂಲದಿಂದ ಅವನಿಗೆ ಹೋಗಿದ್ದೆ ಅಷ್ಟೇ. ಸೊ ಯಾವ ಕಾರಣಕ್ಕೆ ಇಲ್ಲಿಗೆ ಬಂದ್ರಮ್ಮ ನೀವು? ಅವನಿಗೆ ಟ್ರಾನ್ಸ್ಫರ್ ಆಗೋಯ್ತು. ನಾನು ಇರೋಕ್ಕೆ ಅನುಕೂಲ ಇಲ್ಲ ಅಂದ್ಬಿಟ್ಟು ಅವನ ಜೊತೇಲಿ ಇರೋಕ್ಕೆ, ಅವನು ಬಾಂಬೆಗೆ ಟ್ರಾನ್ಸ್ಫರ್ ಆಯಿತು. ಅದಕ್ಕೆ ಅವನ ಜೊತೇಲಿ ಹೋಗೋಕ್ಕೆ ಅನುಕೂಲ ಇಲ್ಲ. ಅದಕ್ಕೆ ನಾನು ಇಲ್ಲಿ ಬಿಟ್ಬಿಟ್ಟು ಅವ್ನು ಬಾಂಬೆಗೆ ಹೋಗಿದ್ದಾನೆ. ಅವಾಗ ನಿಮ್ಮನ್ನು ನೋಡೋಕೆ ಬರ್ತಾ ಇರ್ತಾರೆ ಮನೆಯವರು? ಬರ್ತಾರೆ, ಇಲ್ಲದೆ ಅವ್ರು ಬಾಂಬೆ ಇದ್ದಾನೆ, ಅವರಾರು ಬರ್ತಾರೆ. ಸೊ ನಿಮ್ಗೆ ಇಲ್ಲಿ ಊಟದ ಫೆಸಿಲಿಟಿ ಹೇಗಿದೆ ಅಮ್ಮ? ನಿಮಗೆ ಊಟ ಎಲ್ಲ ಏನಿಲ್ಲ. ಸೊ ನಿಮ್ಗೆ ಎಲ್ಲ ರೀತಿಯ ಆಹಾರಗಳು ಇಲ್ಲಿ, ಎಲ್ಲ ಥರ ತಿಂಡಿಗಳು, ಅಡುಗೆಗಳು ಸಿಗುತ್ತಾ? ಅಂದರೆ ಅವ್ರು ಮಾಡಿದ್ದು ಏನೇನಿರುತ್ತೋ ಎಲ್ರಿಗೂ ಕೊಡ್ತಾರೆ ಅಷ್ಟೇ. ಸ್ಪೆಷಲ್ಲ ನಮಗೇನಿರುತ್ತೆ ಅಲ್ವಾ, ಹಾಂ ಕೊಡ್ತಾರೆ. ಸೊ ಹೇಗೆ ಅನ್ಸುತ್ತಮ್ಮ ಇಲ್ಲಿ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಾ ನೀವು ಇಲ್ಲಿ? ಏನು ಮಾಡೋದು, ಆರೋಗ್ಯ ಕಡಿಮೆ ನಂಗೆ ಸ್ವಲ್ಪ, ಅದಕ್ಕೆ ಏನೂ ಮಾಡಲ್ಲ ಈಗ ಸದ್ಯಕ್ಕೆ, ಏನು ಮಾಡ್ತಾ ಇಲ್ಲ. ನಿಮಗೆ ಮನೆ ನೆನಪಾಗುತ್ತೆ ಯಾವತ್ತಾದರೂ? ಇಲ್ಲಿನ ಇರ್ತಾ ಮನೆ ನೆನಪಾಗುತ್ತೆ, ನೆಂಟರು ನೆನಪಾಗದೆ ಆಗುತ್ತೆ. ಅದು ಎಷ್ಟು ದಿವಸ ಇಲ್ಲಿದೆಯೋ ಋಣ ನಟ್ಟಿರ್ತಾರೆ. ಇರೋರು ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿರ್ತಾರಾ? ಚೆನ್ನಾಗಿ. ಸೊ ಎಲ್ಲರೂ ನಿಮ್ಮನ್ನ ಅಂದರೆ ಇಲ್ಲಿ ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಮಧ್ಯರಾತ್ರಿಯಲ್ಲಿ ಎದ್ದೇಳೋದು ಎಲ್ಲ ಮಾಡ್ತಾರಾ ನಿಮಗೋಸ್ಕರ? ಇವರು ಜೊತೇಲಿ ಇರ್ತಾರಲ್ಲ, ಅವರು ಬೇಕು ಅಂದರೆ ಯಾತಕ್ಕೆ ಕರಕ್ಕೆ ಹೋಗಿದ್ರೆ ಹೇಳ್ತಾಳೆ. ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ? ಇಲ್ಲೇ ಇರ್ತಾರೆ ಅವರು, ಲೆಕ್ಕನೇ ಇಲ್ಲ.